ಸರ್ ನಮಸ್ಕಾರ. ನಿಮ್ಮ ಹೆಸರು, ಯಾವ ಕ್ಷೇತ್ರ ಸರ್? ಸಹಕಾರ ನಗರ ಒಂದು ಕ್ಷೇತ್ರ. ನನ್ನ ಹೆಸರು ರವೀಂದ್ರ ಅಂತ ಹೇಳಿ. ಸರ್ ಈ ಬಾರಿ ಯಾರು ಗೆಲ್ಬೋದು ಅನಿಸುತ್ತೆ ನಿಮಗೆ? ಓವರ್ ಆಲ್ ಕೇಳ್ತಾ ಇದ್ದೀರಾ ಇಲ್ಲ ಪರ್ಟಿಕ್ಯುಲರ್? ನಿಮ್ಮ ಕ್ಷೇತ್ರದ್ದು ಮತ್ತು ಓವರ್ ಆಲ್ ನಿಮ್ಗೇನು ಅನಿಸುತ್ತೆ? ನಮ್ಮ ಕ್ಷೇತ್ರದಲ್ಲಿ ಇವರು ಶೋಭಾ ಕರಂದ್ಲಾಜೆ ಅವರು ಬಂದಿರೋದು. ನಮ್ಮ ಅಪಾರ್ಟ್ಮೆಂಟ್ಗೂ ನಿನ್ನೆ ವಿಸಿಟ್ ಮಾಡಿದ್ರು ಅವರು. ಸೊ ನಮ್ಮನ್ನೆಲ್ಲ ಪರ್ಸ್ನಲ್ ಆಗೇ ರಿಕ್ವೆಸ್ಟ್ ಮಾಡಿದ್ದಾರೆ ಅವರು. ಸೊ ವಿ ಆರ್ ಗೋಯಿಂಗ್ ವಿತ್ ದೆಮ್ ಓನ್ಲಿ. ಆ್ಯಂಡ್ ಟ್ರೆಂಡ್ ಹೇಳಬೇಕಂದ್ರೆ ನಿಮಗೆ ಮೆಜಾರಿಟಿ ವೆದರ್ ದೇ ಗೆಟ್ 400+ ಆರ್ ವಾಟ್ ಎವರ್ ನೋಡೋಣ, ಅದು ನಾನೇನು ಮಾತಾಡಲ್ಲ. ಬಟ್ BJP ವಿಲ್ ಫಾರ್ಮ್ ದಿ ಗವರ್ನಮೆಂಟ್, ದ್ಯಾಟ್ ಈಸ್ ಫಾರ್ ಶ್ಯೂರ್ ಅಟ್ ಸೆಂಟ್ರಲ್. ಹೀಗಿದೆ ಟ್ರೆಂಡು. ಲೆಟ್ಸ್ ಹೋಪ್. ಆ್ಯಂಡ್ ಐ ಆಮ್ ವರಿಡ್ ಅಬೌಟ್ ಬ್ಯಾಂಗ್ಳೂರ್ ರೂರಲ್ because the candidate there are two powerful candidates. ನಮ್ಮ ಕ್ಷೇತ್ರ ನಮ್ಮದು ಸೇಫ್ ಅಂತ ಅನಿಸುತ್ತೆ. ಒಂದು ಲೇಡಿ ಬೇರೆ ಅವರು, ಒಂದು ಸಾಫ್ಟ್ ಕಾರ್ನರ್ ಇರುತ್ತೆ, ಹೆಂಗಸರೆಲ್ಲ ಅವರಿಗೆ ಓಟ್ ಹಾಕ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಆ್ಯಂಡ್ ನಮಗೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ನಾವು ಇವಾಗಲೇ ಕೇಳ್ತಾ ಇರೋದು ರಾಜೀವ್ ಗೌಡ ಅಂತ ಹೇಳಿ ಅವರು. ನಮಗೇನು ಅಷ್ಟು ಪರಿಚಯನೂ ಇಲ್ಲ, ಅವರು ಇದೇ ಏರಿಯಾದವರೋ ಏನೋ ನಮ್ಗೆ ಗೊತ್ತಿಲ್ಲ. ಇವರು ಏನಲ್ಲ, ಶೋಭಾ ಅವರೂ ಇದೇ ಇಲ್ಲಿಲ್ಲ. ಬಟ್ ಏನಂದರೆ ಶಿ ಹ್ಯಾಸ್ ಕಮ್ ಟು ಅವರ್ ಡೋರ್ ಸ್ಟೆಪ್. ಅವರು ಬಂದು ನಮ್ಮನ್ನೆಲ್ಲ ಕೇಳಿ ಈ ಥರ ಮಾಡೋಣ, ಹೀಗಿದೆ ನಮ್ಮ ಪ್ಲ್ಯಾನ್ಸು ಅಂತ. ಆ್ಯಂಡ್ ಐ ಆಮ್ ನಾಟ್ ವಿತ್ ದಿಸ್ ಗ್ಯಾರಂಟಿ ಸ್ಕೀಮ್ಸ್. ವಾಟ್ ಎವರ್ ಗ್ಯಾರಂಟಿ, ಎನಿ ಗವರ್ನಮೆಂಟ್ ವಿಚ್ ಗಿವ್ಸ್ ಗ್ಯಾರಂಟಿ, ಇದು ಎಲ್ಲ ಇಟ್ ವಿಲ್ ಬಿ ಎನ್ ಅಟ್ಟರ್ ಫ್ಲಾಪ್. ಏನಂದರೆ ದೇಶ ಕೆಳಗೋಗುತ್ತೆ ಹೊರತು ಮೇಲೆ ಬರಲ್ಲ. ವೆದರ್ ಇಟ್ ಈಸ್ ಮೋದೀಸ್ ಗ್ಯಾರಂಟಿ ಆರ್ ವಾಟ್ ಎವರ್. BJP ಅವ್ರದ್ದು ಅಷ್ಟೊಂದು ಜಾಸ್ತಿ ಇಲ್ಲ. ಇವರೆಲ್ಲ ಓವರ್ ಬೋರ್ಡ್ ಹೋಗ್ಬಿಟ್ಟಿದ್ದಾರೆ. ಜಸ್ಟ್ ಟು ಇಂಪ್ರೆಸ್ ಪೀಪಲ್ ಬೈ ಹುಕ್ ಆರ್ ಕ್ರೂಕ್ ದೇ ಮಸ್ಟ್ ಫಾರ್ಮ್ ದ ಗವರ್ನಮೆಂಟ್. ಈ ಥರ ಇದೆ ಸಿಚುಯೇಷನ್ನು. ಇದು ನಮ್ಮ ದೇಶಕ್ಕೆ ಒಳ್ಳೆಯದಲ್ಲ ಅದು. ಈ ನಮಗೂ ಚಿಕ್ಕ ಹುಡುಗರಿಗೆ ಎಲ್ಲ ಮುಂದೆ ಬರಬೇಕು. ಅವರು ನಮ್ಮದೇನೋ ಆಯಿತು ಅಂತ ಅಂದ್ಕೊಂಡ್ರೂ ಇವರು ನಾಳೆ ಮಕ್ಕಳಿಗೆ ತುಂಬ ತೊಂದರೆ ಆಗುತ್ತೆ ಎಲ್ಲ ವಿಷಯಗಳಲ್ಲೂ. ಲೆಟ್ ಅಸ್ ನಾಟ್ ಗೋ ಡೀಪ್ ಇನ್ ಟು ದಿ ಸಬ್ಜೆಕ್ಟ್, ಬಟ್ ಓವರ್ ಆಲ್ ಇಟ್ ವಿಲ್ ಅಫೆಕ್ಟ್ ಅವರ್ ಚಿಲ್ಡ್ರನ್, ಗ್ರ್ಯಾಂಡ್ ಚಿಲ್ಡ್ರನ್, ಎವ್ರಿ ಒನ್. ಸೊ ನೋಡೋಣ. ವಿ ಮಸ್ಟ್ ಗಿವ್ ಎ ಚಾನ್ಸ್ ಟು BJP. ಮೋದಿ ಅವ್ರಿಗೆ ಇನ್ನೊಂದು ಚಾನ್ಸ್ ಕೊಟ್ಟರೆ ನೋಡಿ, ನಮ್ಮ ದೇಶ ಎಲ್ಲೋ 11th ಇದರಲ್ಲಿತ್ತು, ನಾವು ಈಗ 3ನೇ ಸ್ಥಾನಕ್ಕೆ ಬಂದಿದ್ದೀವಿ. 100 years ಅಂದರೆ 2047 ಅವ್ರದ್ದು ತಲೆಯಲ್ಲಿರೋದು. 100 ವರ್ಷದ ಲೆಕ್ಕಾಚಾರ ಮಾಡಿಕೊಂಡ್ರೆ ನಾವು ಒಳ್ಳೆಯ ಒಂದು ಸ್ಥಾನ ಇರುತ್ತೆ, ನಮ್ಮ ದೇಶಕ್ಕೆ ಒಳ್ಳೆ ಮರ್ಯಾದೆ ಇರುತ್ತೆ, ನಮ್ಗಳಿಗೆ ಒಳ್ಳೆ ಮರ್ಯಾದೆಗಳಿರುತ್ತೆ ಬೇರೆ ದೇಶಕ್ಕೆ ಹೋದಾಗಲಿ. ಯಾಕಂದರೆ ನಮ್ಮ ದೇಶನ ಭಾಳ ಕೀಳಾಗಿ ನೋಡ್ತಾಯಿದ್ರು ಮೊದಲು. ಈಗಲೇ ಲಾಸ್ಟ್ 10 years ನಮ್ಮ ದೇಶ ಒಳ್ಳೆ ಎಲ್ಲೇ ಹೋದ್ರೂ ನಮಗೆ ರೆಕಗ್ನಿಷನ್ ಇದೆ. ಮೋದಿ ಅವ್ರನ್ನ ತುಂಬ ಗೌರವಿಸ್ತಾರೆ. ಸೊ ಲೆಟ್ಸ್ ಗಿವ್ ದೆಮ್ ಎ ಚಾನ್ಸ್ ಒನ್ಸ್. ಇನ್ನೊಂದ್ಸಲಿ ಕೊಡಲೇಬೇಕು. ಇಟ್ ಶುಡ್ ಬಿ ಎನ್ ಹ್ಯಾಟ್ರಿಕ್ ಫಾರ್ BJP. ಸರ್ ಕಳೆದ 10 ವರ್ಷ ನರೇಂದ್ರ ಮೋದಿ ಅವರು ಸಕ್ಸಸ್ಫುಲ್ಲಾಗಿ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ. ಅವ್ರು ಮಾಡಿರೋಂಥ ನಿಮ್ಗೆ ತುಂಬ ಇಷ್ಟ ಆಗಿರೋಂಥ ಕೆಲಸಗಳು ಯಾವುದು? ಎಲ್ಲನೂ ಇಷ್ಟ ಆಗಿದೆ ರೀ. ಯಾವುದು ಪರ್ಟಿಕ್ಯುಲರ್ 1, 2 ಅಂತಿಲ್ಲ. ಅವ್ರು ಏನಂದರೆ ಪಿಕ್ ಆ್ಯಂಡ್ ಚೂಸ್, ಯಾವುದು ಒಳ್ಳೆಯದು ಜನಗಳಿಗೆ. ಈಗ ವಂದೇ ಭಾರತ್ ಟ್ರೈನ್ ತಗೊಳ್ಳಿ, ನಾವು ರೈಲ್ವೆ ಸ್ಟೇಷನಲ್ಲೇ ಕೂತಿದ್ದೀವಿ, ಇಲ್ಲೂ ಹೋಗುತ್ತೆ. ಹೌದು, ಓಕೆ. ಆ್ಯಂಡ್ ನಮ್ಗೆ ಖುಷಿ ಆಗುತ್ತೆ ಈ ಥರನೂ ಆಗ್ತಾ ಇದೆಯಲ್ಲ. ಯಾವುದೇ ತಗೊಳ್ಳಿ ನೀವು, ಯಾವುದೇ. ಈಗ ನಾವು ಮೂನು, ಚಂದ್ರಯಾನ್, ಎಸ್, ನಮ್ಗೆ ಫೆದರ್ ಇನ್ ದ ಕ್ಯಾಪ್ ಅಗೇನ್. ಸೊ ಆಲ್ ದೀಸ್ ವಾಟ್ ಎವರ್ he does it with ಗ್ರೇಟ್ ಇಂಟ್ರೆಸ್ಟ್. ಜನಗಳಿಗೆ ಒಳ್ಳೆಯದಾಗೋ ರೀತಿ ಮಾಡ್ತಾ ಇದ್ದಾರೆ ಹೊರತು ಅವ್ರಿಗೆ ಕೀರ್ತಿ ಬರಬೇಕು ಅನ್ನೋದೇನಿಲ್ಲ. ದಟ್ ಈಸ್ ಸೆಕೆಂಡರಿ ಫಾರ್ ಹಿಮ್. ದೇಶ ಮುಂದೆ ಬರಬೇಕು, ಆಮೇಲೆ ಮಿಕ್ಕಿದ ಎವ್ರಿಥಿಂಗ್ ವಿಲ್ ಫಾಲೋ ಆಟೋಮ್ಯಾಟಿಕಲಿ. ದಟ್ ಈಸ್ ದ ಥಿಂಗ್. ಓಕೆ ಸರ್. ಮತ್ತು UCC, CAA, NRC ಈ ರೀತಿ ಒಂದಷ್ಟು ಲಾಸ್ನೆಲ್ಲ ತರ್ತಾ ಇದ್ದಾರೆ BJP ಅವರು. ಬೇರೆ ದೇಶದಲ್ಲಿರೋಂಥ ಹಿಂದೂಗಳಿಗೂ ಕೂಡ ಒಳ್ಳೆಯದಾಗಬೇಕು, ಅವರು ನಮ್ಮ ದೇಶಕ್ಕೆ ಬಂದರೆ ಸೇಫಾಗಿರ್ತಾರೆ ಅಂತ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿರೋವಂಥವ್ರಿಗೂ ಎಲ್ಲರಿಗೂ ಸಮಾನವಾಗಿರೋಂಥ ನಾಗರಿಕ ಹಕ್ಕುಗಳು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಇಲ್ಲ, ಅವ್ರು ಹೇಳ್ತಾ ಇರೋದು 101% ಕರೆಕ್ಟ್.
ಇದನ್ನು ತರಲೇಬೇಕು. ಇವರು ಫಸ್ಟ್ ಅಜೆಂಡಾ ಏನಂದರೆ ಇದೇನೇ ಇರಬೇಕು, ಮಿಕ್ಕಿದ್ದೆಲ್ಲ ಆಮೇಲೆ ಬರಲಿ. ಈಗ ಇವರು ಎಲೆಕ್ಷನ್ ನಾಳೆ ಗೆಲ್ತು ಅಂದರೆ 400+ ಆರ್ ವಾಟ್ ಎವರ್ ಸೀಟ್ಸ್ ದೇ ವಿನ್, ಐ ಆಮ್ ಶ್ಯೂರ್ ದಟ್ ದೇ ವಿಲ್ ಫಾರ್ಮ್ ದ ಗವರ್ನಮೆಂಟ್. ಆಯಿತಾ? ಮತ್ತು ಇದೆಲ್ಲ ನೀವು ಹೇಳಿದ್ರಲ್ಲ CAA ಇವೆಲ್ಲ ಫಸ್ಟ್ ಮಾಡಬೇಕು. ಇದನ್ನಲ್ಲಿ ಡಿಲೇ ಮಾಡಿಕೊಡ್ದು. ಯಾಕಂದರೆ ನಮಗೆ 5 ವರ್ಷ ಕಣ್ಮುಚ್ಚಿ ತೆಗೆಯೋಷ್ಟ್ರೊಳಗೆ ಹೊಟ್ಟೋಗತ್ತದು. ಗೊತ್ತಾಯ್ತಾ? ಅದು ಆಗಕ್ಕೆ ಚಾನ್ಸ್ ಕೊಡ್ಕೊಡ್ದು. ಫ್ರಮ್ ಡೇ 1 ಇಟ್ಸೆಲ್ಫ್ ದೇ ಶುಡ್ ಸ್ಟಾರ್ಟ್ ದಿಸ್. ಓಕೆ, ಇದು ಭಾಳ ಅತಿ ಮುಖ್ಯವಾದ ಇದು ಅಜೆಂಡಾ. ಇದನ್ನು ನಾವು ಫಸ್ಟ್ ಫುಲ್ಫಿಲ್ ಮಾಡಬೇಕು. ಆವಾಗ ಜನಗಳಿಗೂ ಧೈರ್ಯ ಬರುತ್ತೆ, ನಮ್ಗಳಿಗೂ ಒಂದು ಸ್ಫೂರ್ತಿ ಸಿಗುತ್ತೆ. ಇಲ್ಲದೆ ಇದ್ದರೆ ದೇ ಶುಡ್ ನಾಟ್ ಡಿಲೇ ದಿಸ್. ಇಟ್ ಶುಡ್ ಬಿ ಆನ್ ದ ವೆರಿ ಫಾಸ್ಟ್ ಟ್ರ್ಯಾಕ್. ಫಸ್ಟು ಮಾಡಿಬಿಡ್ಬೇಕು ಇದನ್ನು, ಆಮೇಲೆ ಮಿಕ್ಕಿದ್ದು ಏನೇ ಮಾಡಲಿ, ನಿಮ್ಮ ಅಜೆಂಡಲ್ಲಿ ಏನಿದೆ ಮಾಡಿ. ನಾವೆಲ್ಲದಕ್ಕೂ ರೈಟ್. ಓಕೆ, ಲೆಟ್ಸ್ ಸಿ, ವಿಲ್ ಗಿವ್ ದೆಮ್ ಎ ಚಾನ್ಸ್. ಫಸ್ಟ್ ನ್ಯಾಷನಲ್ ಇಂಟ್ರೆಸ್ಟ್ ಇರೋವಂಥದ್ದು, ನಂತರ ಮಿಕ್ಕಿದ್ದು ದಿಸ್ CAA ಪಾರ್ಟ್, ವಾಟ್ ಎವರ್ ಯು ಸೆಡ್, ದಿಸ್ ಈಸ್ ಅಟ್ಮೋಸ್ಟ್ ಇಂಪಾರ್ಟೆನ್ಸ್. ಇದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಗವರ್ನಮೆಂಟು. ಓಕೆ, PMR ಆಗಲಿ ಅವರ ಸಹಪಾಠಿಗಳು ಎಲ್ಲ ಸೇರಿಕೊಂಡು ಈಗ ಫಸ್ಟು ಎಲ್ಲಿ ಈಗ ವೆಸ್ಟ್ ಬೆಂಗಾಲ್ನಲ್ಲಿ ಇವೆಲ್ಲ ಜಾಸ್ತಿ ಇದೆ. ಓಕೆ, ಅಲ್ಲೆಲ್ಲ ತಡೆಗಟ್ಟಬೇಕು. ಆವಾಗ ಜನಗಳಿಗೆ ಒಂದು ಸ್ವಲ್ಪ ಬಿಸಿ ಮುಟ್ಟತ್ತೆ, ಒಂದು ಭಯ ಇರುತ್ತೆ, ದೇಶನೂ ಆರಾಮಾಗಿ ಮುಂದೆ ಹೋಗ್ತಾ ಇರುತ್ತೆ. ಇದನ್ನು ಮಾತ್ರ ಡಿಲೇ ಮಾಡಿಕೊಡೋದು. ಸರ್, 500 ವರ್ಷದ ನಂತರ ರಾಮ ಮಂದಿರನ ಕನಸನ್ನ ಪೂರೈಸಿದ್ದಾರೆ ನರೇಂದ್ರ ಮೋದಿ ಅವರು. ಅದು ಅವ್ರಿಗೆ ಚುನಾವಣೆಯಲ್ಲಿ ಪೂರಕವಾಗಿರುತ್ತೆ ಅಂತ ನಿಮ್ಗೆ ಅನ್ಸುತ್ತಾ? ಖಂಡಿತವಾಗ್ಲೂ ಅನಿಸುತ್ತೆ. ಇದು ಯಾರೂ ಮಾಡದೇ ಇರೋದು, ಇದು ಟೈಮ್ ಕೂಡ ಬಂದಿದೆ ಅವ್ರಿಗೆ. ಅಂದರೆ ಹಿ ಹ್ಯಾಸ್ ಟೇಕನ್ ಇಟ್ ಆನ್ ಎ ವಾರ್ ಫುಟಿಂಗ್. ಈಗ ಯಾವಾಗ ನಮಗೆ ಸುಪ್ರೀಂ ಕೋರ್ಟ್ನಲ್ಲಿ ಅವರು ಪರ್ಮಿಷನ್ ಕೊಟ್ಟರು, ಆವಾಗಿಂದ ಇವರು ದೇ ಟುಕ್ ಇಟ್ ಆನ್ ಎ ವಾರ್ ಫುಟಿಂಗ್. ಹೆಂಗೆ ಮಾಡಬೇಕು, ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ರೈಲ್ವೆ ಲೈನು, ರೋಡ್ಸು, ಆ ಮಂದಿರು, ಇಟ್ ಈಸ್ ನಾಟ್ ಎ ಜೋಕ್. ಅದನ್ನು ಇವರೊಬ್ಬರಿಗೆ ಮಾಡಲಿಕ್ಕಾಗಿದ್ದು ಮಾಡಿ ತೋರಿಸಿದ್ದಾರೆ ಜನಗಳಿಗೆ. ಅವರೇ ನಿಂತು ಅಲ್ಲಿ ಎಲ್ಲ ಮಾಡಿ ಸೆಟ್ ಎನ್ ಎಕ್ಸಾಂಪಲ್. ಓಕೆ, ಬೇರೆ ಪಾರ್ಟಿಗಳು ಯಾರೋ ಅದನ್ನೆಲ್ಲ ಬಾಯ್ಕಾಟ್ ಮಾಡಿದ್ರು. ದೇವರನ್ನು ಬಾಯ್ಕಾಟ್ ಮಾಡೋದು ಇದು ನಮಗೆ ಇಷ್ಟ ಆಗಲ್ಲ. ಇರಲಿ, ಈಗ ಅದು ಒಂದು ಆ್ಯಡೆಡ್ ಫೆದರ್ ಟು ಹಿಸ್ ಕ್ಯಾಪ್. ಗೊತ್ತಾಯ್ತಾ? ಅದು ಪ್ಲಸ್ ಮಾರ್ಕೇನೆ ಅವ್ರಿಗೆ, ಯಾವತ್ತೂ ಅದು ಮೈನಸ್ ಆಗಕ್ಕೆ ಹೋಗೋದೇ ಇಲ್ಲ. ಜನಗಳದು ಎಲ್ಲರೂ ಒಪ್ಕೊಳ್ತಾರೆ. ರಾಮ ಮಂದಿರ ಆಗಬೇಕಿತ್ತು, ಆಗಿದೆ. ಅದು ಇದೇ ಟೈಮ್ನಲ್ಲಿ ಆಗಿದೆ. ದೇವರು ನಿಜವಾಗ್ಲೂ ಅವ್ರಿಗೆ ಒಳ್ಳೆಯದು ಮಾಡ್ತಾರೆ. ಸರ್, ಈ ಬಾರಿ BJP ಅವರು ಒಂದಷ್ಟು ಹೊಸ ಅಭ್ಯರ್ಥಿಗಳನ್ನ ಕರ್ಕೊಂಡ್ಬಂದಿದ್ದಾರೆ. ಸುದೀರ್ಘವಾದಂಥ ಜಯದೇವ ಹಾಸ್ಪಿಟಲ್ನಲ್ಲಿ ಸೇವೆ ಮಾಡಿದಂಥ ಡಾಕ್ಟರ್ ಮಂಜುನಾಥ್ ಅವರು ಈ ಬಾರಿ ಗ್ರಾಮಾಂತರದಲ್ಲಿ ಸ್ಪರ್ಧಿಸ್ತಾ ಇದ್ದಾರೆ. ಅವ್ರನ್ನ ನಿಮ್ಗೇನು ನಿರೀಕ್ಷೆ ಇದೆ? ಅವ್ರು ಗೆದ್ದರೆ ಏನು ಮಾಡ್ಬೋದು ಅಥವಾ ಏನು ಮಾಡ್ತಾರೆ? ನಿಮ್ಮ ಅನಿಸಿಕೆ ಏನು ಅವ್ರ ಬಗ್ಗೆ? ಇಲ್ಲ, ಹೀ ಈಸ್ ಎ ರೆಸ್ಪಾನ್ಸಿಬಲ್ ಸಿಟಿಸನ್ ಫಸ್ಟ್ಲಿ, ಆ್ಯಂಡ್ ಮೋರ್ ಓವರ್ ಅವರು ಸಾವಿರಾರು ಜನಕ್ಕೆ ಪ್ರಾಣ ಉಳಿಸಿದ್ದಾರೆ. ಹೀ ಈಸ್ ಎ ಎಕ್ಸಲೆಂಟ್ ಹ್ಯೂಮನ್ ಬೀಯಿಂಗ್. ಬೀಯಿಂಗ್ ಎ ಡಾಕ್ಟರ್, ಅವ್ರಿಗೇನು ಹೆಡ್ ವೇಟ್ ಇಲ್ಲ, ಏನಿಲ್ಲ. ಅವರು ಸಾವಿರಾರು ಜನಗಳಿಗೆ ಉಪಕಾರ ಮಾಡಿದ್ದಾರೆ. ದುಡ್ಡು ಇಂಪಾರ್ಟೆಂಟ್ ಎಲ್ಲ ಅವ್ರಿಗೆ. ದುಡ್ಡು ಮುಖ ನೋಡಿದರೆ ಅವರು ಈ ಥರ ಹೆಸರು ಮಾಡೋಕ್ಕಾಗ್ತಾ ಇರಲಿಲ್ಲ. ಈಗ ಅವರು ಪಾಲಿಟಿಕ್ಸ್ನಲ್ಲಿ ಬಂದಿದ್ದಾರೆ. ಕ್ಯಾಂಡಿಡೇಟ್ ಇಸ್ ಎ ಟಫ್ ಕ್ಯಾಂಡಿಡೇಟ್. ಯಾಕಂದರೆ ಅವರುಗಳಲ್ಲಿ ರಾಜ್ಯಭಾರ ಮಾಡ್ತಾಯಿದ್ದು, ಅವರ ಮೇಲೆ ಇವರು ಹೋಗಿದ್ದಾರೆ. ಜನಗಳಿಗೆ ಇವ್ರ ಮೇಲೆ ಒಳ್ಳೆಯ ಅಭಿಪ್ರಾಯ ಇದೆ, ನನಗೂ ಇದೆ. ಓಕೆ, ಇಂಥವ್ರು ಬಂದರೆ ನಿಜವಾಗಲೂ ಆ ಒಂದು ಬ್ಯಾಂಗ್ಳೂರು ರೂರಲ್, ವಾಟ್ ಎವರ್ ರಾಮನಗರ ಸುತ್ತಮುತ್ತ ಎಲ್ಲ ತುಂಬ ಇಂಪ್ರೂವ್ ಆಗುತ್ತೆ. ನನಗನ್ನಿಸ್ತದೆ ಇವರು ಫಸ್ಟು ಒಂದು ಗವರ್ನಮೆಂಟ್ ಆಸ್ಪತ್ರೆ ತೆಗೆದು ಅಲ್ಲಿ ಫ್ರೀ ಸರ್ವೀಸಸ್, ಇವಾಗ 70+ ಅಂತ ಹೇಳಿ ಇವರು ಕೊಡ್ತಾಯಿದ್ದಾರೆ ಎಲ್ರಿಗೂ. ಮೋದಿ ಅವ್ರದ್ದು ಒಂದು ಗ್ಯಾರಂಟಿ ಇದೆ, 70 ವರ್ಷ ಆದವ್ರಿಗೆ ಎಲ್ಲರಿಗೂ ಫ್ರೀ ಟ್ರೀಟ್ಮೆಂಟ್. ಇವರೇ ಶುರು ಮಾಡ್ಬೋದು ಅದನ್ನು ಫಸ್ಟು. ಓಕೆ, ಅಲ್ಲಿ ನೋಡಿ, ಆವಾಗ ಇನ್ನೂ ಚೆನ್ನಾಗಾಗತ್ತೆ. ಇಲ್ಲಿಂದ ಹೋಗ್ತಾರೆ, ಬೆಂಗಳೂರಿಂದನೇ ಜನಗಳು ಹೋಗ್ತಾರೆ ಬೇಕಿದ್ರೆ. ಅಲ್ಲಿ ಆಸ್ಪತ್ರೆ ಚೆನ್ನಾಗಿದೆ, ಫೆಸಿಲಿಟೀಸ್ ಚೆನ್ನಾಗಿದೆ, ಈ ಡಾಕ್ಟ್ರೇ ಇರ್ತಾರಲ್ಲಿ ಅಂತ ಅಂದರೆ ಡೆಫಿನೆಟ್ಲಿ ಇದು ಒಂದು ಒಳ್ಳೆಯದೇ. ಬಟ್ ಅವರು ಬರಬೇಕು, ಅವರು ಗೆಲ್ಲಬೇಕು. ನನಗೂ ಭಾಳ ಆಸೆ ಇದೆ. ಜನಗಳು ಗೆಲ್ಸ್ಕೊಡ್ತಾರೆ ಅಂದ್ಕೊಳ್ತೀನಿ ನಾನು.
ನೋಡೋಣ. ಸರ್, ಜೊತೆಗೆ ಕರ್ನಾಟಕದಲ್ಲಿ ಸಿಂಗಮ್ ಅಂತ ಹೆಸರಾಗಿದ್ದಂಥ ಅಣ್ಣಾಮಲೈ ಅವರು ಬಿಜೆಪಿಗೆ ಸೇರಿಕೊಂಡು ತಮಿಳುನಾಡಿನಲ್ಲಿ ಅಧ್ಯಕ್ಷರಾಗಿ ವಿಧಾನಸಭೆಯಲ್ಲೂ ಸೋತರೂ ಕೂಡ ಈ ಬಾರಿ ಕೊಯಂಬತ್ತೂರಿಂದ ಸ್ಪರ್ಧಿಸಿ ಅಷ್ಟೇ ಅಲ್ಲದೆ ಕೇರಳದಲ್ಲೇ ಕೂಡ ಪ್ರಚಾರ ಮಾಡಿ ಈಗ ಬೆಂಗಳೂರಲ್ಲೂ ಬಂದು ಅಭ್ಯರ್ಥಿಗಳಿಗೋಸ್ಕರ ಪ್ರಚಾರ ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಈ ಈಸ್ ಅನ್ ಎಕ್ಸಲೆಂಟ್ ಪರ್ಸನ್. ಏನಂದರೆ ಅವರು IPS ಆಫೀಸರ್ ಅವರು. ಓಕೆ, ಇಲ್ಲಿ ನಮ್ಮ ಕರ್ನಾಟಕಲ್ಲೂ ಸರ್ವ್ ಮಾಡಿದ್ದಾರೆ. ಒಳ್ಳೆ ಕನ್ನಡ ಮಾತಾಡ್ತಾರೆ, ಜನಗಳಿಗೆ ಮರ್ಯಾದೆ ಕೊಡ್ತಾರೆ. ಹೀ ನೋಸ್ ಇನ್ ಆ್ಯಂಡ್ ಔಟ್ ಆಫ್ ಪಾಲಿಟಿಕ್ಸ್. ಅವ್ರಿಗೆ ಇವತ್ತು ಅಲ್ಲ ಅವರು, ಅವರಿಗೆ ತುಂಬ ದೀರ್ಘವಾಗಿ ಅವ್ರಿಗೆ ಇದಿದೆ. ನಾನು ಅವ್ರ ಇಂಟರ್ವ್ಯೂಸ್ ಎಲ್ಲ ನೋಡಿದ್ದೀನಿ ನಾನು. ಈಗ ತೇಜಸ್ವಿ ಸೂರ್ಯ ಅವ್ರಿಗೂ ಮೊನ್ನೆ ಬಂದು ಅವರ ರೋಡ್ ಶೋನಲ್ಲಿ ಪಾಲ್ಗೊಂಡರು. ಮತ್ತು ತೇಜಸ್ವಿನೂ ಹಿ ಹ್ಯಾಸ್ ಅಪ್ರಿಷಿಯೇಟೆಡ್ ಇವರು ಸಿಂಗಮ್ ಒಂದೇ ಅಲ್ಲ, ಹಿಲ್ ಬಿ ದಿ ಫ್ಯೂಚರ್ CM ಆಫ್ ತಮಿಳ್ನಾಡು ಅಂತ. ಸೊ ದಟ್ ಜೆಂಟಲ್ಮ್ಯಾನ್, ದ ವೇ ಹಿ ಸ್ಪೀಕ್ಸ್, ಈಗ ಇದೇ ಥರ ಇಂಟರ್ವ್ಯೂಗಳು ಮಾಡ್ತಾ ಇದ್ದಾಗ ಅವರು ನಿಮ್ಗಳಿಗೆ ಅಣ್ಣ ಅಣ್ಣ ಅಂತಲೇ ಮಾತಾಡೋದು. ಅವರು ಚಿಕ್ಕವರಿರಲಿ ದೊಡ್ಡವರಿರಲಿ, ಇಲ್ಲ ಅಣ್ಣ ಹೀಗಣ್ಣ ಹಾಗಣ್ಣ ಅಂತಲೇ ಹೇಳ್ತಾರೆ ಅವರು. ಮತ್ತು ತುಂಬ 2 ಸಲ ಯೋಚನೆ ಮಾಡಿ ಅವರು ಮಾತಾಡ್ತಾರೆ. ಮಾತಿನಲ್ಲಿ ಭಾರಿ ತೂಕ ಇದೆ ಅವ್ರದ್ದು. ಅಂಥವ್ರು ಬೇಕ್ರಿ ಪಾಲಿಟಿಕ್ಸ್ಗೆ. ಹಿ ಹ್ಯಾಸ್ ಸ್ಯಾಕ್ರಿಫೈಸ್ಡ್. ಪೊಲೀಸ್ನಲ್ಲಿ ಇದ್ದಿದ್ರೆ ಏನೇನೋ ಆಗ್ಬೋದಿತ್ತು. ಅವ್ರು ಈ ವಾಸ್ DCP, ಡೆಪ್ಟಿ ಕಮಿಷನರ್ ಆಫ್ ಪೊಲೀಸ್, ಆಗಲೇ ಅವ್ರು ರಿಸೈನ್ ಮಾಡಿದಾಗ. ಸೊ ಯಾವುದೋ ಮಟ್ಟಕ್ಕೆ ಹೋಗ್ಬೋದಿತ್ತು. ಅದನ್ನು ಬಿಟ್ಟು ಇವಾಗ ಅವ್ರ ಮೇಲೇ ಒಂದು 500 ಕೇಸುಗಳು ಹಾಕಿದ್ದಾರೆ. ತಮಿಳ್ನಾಡಿನಲ್ಲಿ 500 ಕೇಸಸ್ ಇದೆ ಅವ್ರ ಮೇಲೆ. ಆದ್ರೂ ಅವರು ಎದೆ ಮುಂದೆ ಮಾಡಿಕೊಂಡು ಆ ಟಫ್ ಗವರ್ನಮೆಂಟ್, ಅಲ್ಲಿದ್ದು ಗವರ್ನಮೆಂಟು ನಮ್ಮದು ಎಲ್ಲ ಒಂದೇ ಥರ ಹೋಲಿಕೆ. ಗೊತ್ತಾಯ್ತಾ? ಅಂಥವ್ರನ್ನ ಎದುರಾಕೊಳ್ಳೋದು ಭಾರಿ ಕಷ್ಟ. ಬಟ್ ಹೀ ಈಸ್ ಡೇರ್ ಡೆವಿಲ್ ಪೊಲೀಸ್ ಆಫೀಸರ್, ನವ್ ಎ ಪೊಲಿಟಿಷಿಯನ್. ಅಂಥವ್ರು ಬೇಕು BJPಗೆ. ಅಂಥವ್ರು ಒಂದು ಇದ್ದರೆ ನೋಡಿ, ತಮಿಳ್ನಾಡಿನಲ್ಲಿ BJP ಹೆಸರೇ ಇರಲಿಲ್ಲ, ಯಾರಿಗೂ ಏನೂ ಗೊತ್ತೇ ಇರಲಿಲ್ಲ. ಇವತ್ತು 1 ಲಕ್ಷ 5 ಲಕ್ಷ ಜನಗಳು ಸೇರ್ತಾರೆ. 95 ವಯಸ್ಸು ಹೆಂಗಸು ಅಣ್ಣಾಮಲೈಗೆ ಸಪೋರ್ಟ್ ಮಾಡ್ತಾರೆ. ನೀವೆಲ್ಲ ಓಟ್ ಹಾಕಿ ಅವ್ರಿಗೆ ಅಂತ. ದೀಸ್ ಆರ್ ಆಲ್ ಒಂದೊಂದು ಜನಗಳಿಗೆ ಒಂದು ಇದು ಬರ್ತಾ ಇದೆ. ವಾಟ್ ಯು ಕಾಲ್ ದ್ಯಾಟ್, ಎನ್ಲೈಟನ್ಮೆಂಟ್ ಅಂತ. ಓಕೆ, ಹಿಂಗೆ ಮಾಡಿದ್ರೆ ಹಿಂಗೆ ಒಳ್ಳೆಯದು, ನಾನು ಓಟ್ ಹಾಕಬೇಕು. ಈಗಿನ ಚಿಕ್ಕವ್ರು ಕೂಡ ಇವತ್ತು ನಮ್ಮ ಅಪಾರ್ಟ್ಮೆಂಟಲ್ಲಿ ಒಂದು ಸಣ್ಣ ಹುಡುಗ, ಅವನಿಗೆ ಇನ್ನೂ ವೋಟಿಂಗ್ ಇದು ಬಂದಿಲ್ಲ, ಅವನು ಕಳಿಸಿದ್ದಾನೆ ಒಂದು ಲೀಫು. ನೀವೆಲ್ಲರೂ ನಿಮ್ಮ ಓಟ್ ವೇಸ್ಟ್ ಮಾಡಬೇಡಿ, ನೀವೆಲ್ಲರೂ ಓಟ್ ಹಾಕಿ ಬೆಳಗ್ಗೆ ಬೇಗೆದ್ದೋಗಿ ಓಟ್ ಮಾಡಿ. ಆ ಸಣ್ಣ ಟೆಂಡರ್ ಇದಕ್ಕೇನೆ ತಲೆಗೇನೆ ಇಷ್ಟು ಬಂದರೆ ವೋಟಿಂಗ್ ಎಷ್ಟು ಇಂಪಾರ್ಟೆಂಟು, ದೇಶ ಹೇಗೆ ಮುಂದೆ ಬರುತ್ತೆ. ನಮ್ಮ ಒಂದು ಓಟೇ ಇರ್ಬೋದು ನಮ್ಮದು, ಆದರೂ ಅದರಲ್ಲಿ ಭಾಳ ಮಹತ್ವ ಇದೆ. ಆ ಮಗುಗೆ ಅರ್ಥ ಆಗಿದೆ. ಸೊ ನಾವುಗಳು ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡು ನಾವು ಕರೆಕ್ಟಾಗಿ ಓಟ್ ಮಾಡಿ ಕರೆಕ್ಟ್ ಪಾರ್ಟಿಗೆ ಗೆಲ್ಸಿದ್ರೆ ಒಂದು ಆರಾಮಾಗಿ ಉಸಿರಾಡ್ತೀವಿ. ನಾವು ಇಲ್ಲದೇ ಇದ್ದರೆ ಡಾಕ್ಟರ್ ಮಂಜುನಾಥ್ ಹತ್ರ ಹೋಗ್ಬೇಕಾಗ್ತದೆ. ಸರ್, ಕೊನೆಯದಾಗಿ ಈ ಬಾರಿ ಪ್ರಧಾನಮಂತ್ರಿಗಳು ಮೋದಿ ಅವರು ಇನ್ನೊಂದ್ಸತಿ ಆಗ್ತಾರೆ ಅಂತ ನಿಮಗೆ ವಿಶ್ವಾಸ ಇದೆಯಾ? 200%. ಓಕೆ ಸರ್. 400 ಪಾರ್ ಆಗುತ್ತಾ? ಅದು ಐ ಡೌಟ್. 400 ಪಾರ್ ನೋಡೋಣ. ಅಷ್ಟೊಂದು ಟೂ ವೆರಿ ಆ್ಯಂಬಿಷಿಯಸ್ ಇದದು. ಆದರೆ ಸಂತೋಷ. ಆಗಲಿಲ್ಲ ಅಂದರೆ ಏನು ಬೇಜಾರೇನಿಲ್ಲ, ತೊಂದರೆ ಇಲ್ಲ. ಬಟ್ ಮೋದಿ ಶುಡ್ ಫಾರ್ಮ್ ದ ಗವರ್ನಮೆಂಟ್. ಈಗ ಏನೋ ಅವ್ರ ತಲೆಯಲ್ಲಿ ಕಾನ್ಸ್ಟಿಟ್ಯೂಷನ್ನಲ್ಲಿ ಕೆಲವೆಲ್ಲ ಇದಿದೆ, ಅದನ್ನೆಲ್ಲ ಚೇಂಜಸ್ ಮಾಡ್ಬೋದು 400 ಪಾರ್ ಆದರೆ ಅಂತ. ಅದಾದರೆ ಒಳ್ಳೆಯದು. ಹೆಂಗೂ ಗೆಲ್ಲಿಸ್ತಾರೆ. 370 380 ತಗಲಾಕೋದು ಬೇಡ. ಗೆಲ್ಲಿಸಿದ್ರೆ ಕಂಪ್ಲೀಟ್ ಗೆಲ್ಲಿಸ್ಬೇಕು. ಅವ್ರ ಜೊತೆ ಇರೋರೆಲ್ಲ ಸೇರಿಕೊಂಡು ಫಾರಮ್ ಮಾಡಿ ನೆಕ್ಸ್ಟ್ 5 years ಇಟ್ ಶುಡ್ ಬಿ ಈ ಗೋಲ್ಡನ್ ಏಜ್ ಆಫ್ ಗುಪ್ತಾಸ್ ಅಂತಿತ್ತು ಆವಾಗ. ಗೋಲ್ಡನ್ ಏಜ್ ಆಫ್ ಮೋದಿ ಇದು ಈ ಸಲ 2024 to 29 5 ವರ್ಷ ಗೋಲ್ಡನ್ ಏಜ್ ಆಫ್ ಮೋದಿ ಅಂದರೆ ನಮ್ಗಳದ್ದು. ನಾವೆಲ್ಲ ವಿ ಆರ್ ಆಲ್ ಇನ್ಕ್ಲೂಡೆಡ್. ಆಗತ್ತೆ, ಖಂಡಿತವಾಗ್ಲೂ ಆಗತ್ತೆ. ನೋಡೋಣ, ದೇವರಿದ್ದಾನೆ. ಧನ್ಯವಾದ ಸರ್, ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್. ಈ ಬಾರಿಯ ಲೋಕಸಭಾ 24ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು BJPಗೆ ಸಮವಾದಂಥ ಬೆಂಬಲ ಕೂಡ ದೊರೆತು ಬಂದಿದೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ. ನಮ್ಮ ಸಮೀಕ್ಷೆಯ ಪ್ರಕಾರ ಜನ ಕಾಂಗ್ರೆಸ್ಸನ್ನು ಗ್ಯಾರಂಟಿಗಳಿಗೋಸ್ಕರ ಬೆಂಬಲಿಸಿದ್ರೆ BJPಯನ್ನು ಅಭಿವೃದ್ಧಿಗೋಸ್ಕರ ಬೆಂಬಲಿಸ್ತಾ ಇದ್ದಾರೆ.
ಆದರೆ BJP ಆಗಿರಲಿ ಕಾಂಗ್ರೆಸ್ ಆಗಿರಲಿ ವಿಶ್ವಗುರು ಭಾರತ್ ಕಡೆಯಿಂದ ನಾವು ಮಾಡುವಂಥ ಆಗ್ರಹ ಇಷ್ಟೇ, 26ನೇ ತಾರೀಕು ತಪ್ಪದೆ ನಿಮ್ಮ ಹಕ್ಕು ಮತದಾನ ಇದನ್ನು ಚಲಾಯಿಸಿ ಅಂತ ಹೇಳ್ತಾ ವಿಶ್ವಗುರು ಭಾರತ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ವಿನಂತಿಸ್ಕೊತಾ ಇದ್ದೀನಿ. ಧನ್ಯವಾದ.